ಆ ಬಾಲ್ಯ ವಿವಾಹವನ್ನ ತಡೆದ್ಲು ಅನ್ನುವಂಥ ಕಾರಣಕ್ಕೆ ಆಕೆಯ ಮೇಲೆ ಮೇಲ್ವರ್ಗದ ಅಷ್ಟು ಜನ ಗಂಡಸರುಗಳು ಸೇರಿಕೊಂಡು ಆಕೆಯ ಗಂಡನ ಎದುರಿಗೆ ಆಕೆಯನ್ನ ಒಳಪಡಿಸ್ತಾರೆ. ನಡೀತು ಅಂತಂದ್ರೆ ಆಕೆಗೆ ಮದುವೆ ಆಗಿದ್ರೆ ಆಕೆ ಅವಳ ಗಂಡನ ಸೊತ್ತಾಗಿರ್ತಾಳೆ. ಆಕೆ ಮೇಲೆ ನಡೆದು ಬಿಟ್ರೆ ಅಯ್ಯೋ ಅವಳ ಮೇಲೆ ಆಗೋಯ್ತು, ಅವಳು ಅವಳ ಗಂಡನಿಗೆ ಮಾತ್ರ ಒಳಪಟ್ಟಿರುವಂತಹ ಒಂದು ಸ್ವತ್ತು ಇವತ್ತು ಅವಳ ಮೇಲೆ ಬೇರೆ ಇನ್ಯಾರೋ ಅತಿಕ್ರಮಣ ಮಾಡಿಬಿಟ್ರು, ಈಗ ಅವನು ಅವಳ ಜೊತೆ ಹೆಂಗ್ ಸಂಸಾರ ಮಾಡಕ್ಕಾಗುತ್ತೆ ಅನ್ನುವಂಥ ನೆಲೆಗಟ್ಟಲ್ಲಿ ನೋಡುತ್ತೆ. ಕೋರ್ಟ್ಗಳಲ್ಲಿಯೂ ಕೂಡ ಪ್ರಕರಣಗಳನ್ನ ಒಂದು ತನಿಖೆಗೆ ಒಳಪಡಿಸ್ತಿರುವಂತ ರೀತಿಯೂ ಕೂಡ ಒಂದು ಸಂಶಯಾತ್ಮಕವಾಗಿ ಮತ್ತು ಇವತ್ತು ಉಳ್ಳವರ ಪರವಾಗಿ ಮತ್ತು ಅದು ಪುರುಷನ ಪ್ರಾಧಾನ್ಯತೆ ವ್ಯವಸ್ಥೆಗೆ ಮನಸ್ಸಿಗೆ ಬೇಕಾದ ರೀತಿಯಲ್ಲಿ ಇವತ್ತು ಆ ಒಂದು ತನಿಖೆ ಕೂಡ ನಡೆಯುತ್ತೆ. ಈ ಹೆಣ್ಣು ಮಕ್ಕಳ ಶೀಲ ಮತ್ತು ಪಾವಿತ್ರ್ಯತೆ, ಅವಳ ಲೈಂಗಿಕತೆ ಅವಳಿಗಿಂತಲೂ ಕೂಡ ಅವಳನ್ನು ಮದುವೆಯಾಗ ಬಯಸುವಂತಹ ಗಂಡನಿಗೆ ಬಹಳ ಪ್ರಮುಖವಾಗಿ ಇರುತ್ತೆ ಅನ್ನೋದನ್ನ ಈ ಛತ್ತೀಸ್ಗಢದ ಹೈಕೋರ್ಟಿನ ಮುಖಾಂತರ ಪದೇ 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 ಈ ಸಮಾಜಕ್ಕೆ ಒಂದು ಕೆಟ್ಟದಾಗಿರುವಂತಹ ಸಂದೇಶವನ್ನ ಕೊಡ್ಲಾಗ್ತಾ ಇದೆ. ಛತ್ತೀಸ್ಗಢದ ಹೈಕೋರ್ಟು ಇತ್ತೀಚಿನ ದಿನಗಳಲ್ಲಿ ಒಂದು ತೀರ್ಪನ್ನ ಪ್ರಕಟಗೊಳಿಸಿದೆ. ಹೆಂಡತಿಯ ವಯಸ್ಸು 15 ವರ್ಷಕ್ಕಿಂತ ಮೇಲ್ಪಟ್ಟಿದ್ದು ಆಕೆಯ ಗಂಡ ಆಕೆಯ ವಿರೋಧದ ಮೇಲೆಯೂ ಕೂಡ ಆಕೆಯ ಮೇಲೆ ಯಾವುದೇ ತರಹದ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸಿದ್ರೆ ಅಥವಾ ಅಸ್ವಾಭಾವಿಕವಾಗಿರುವಂತಹ ಸಂಭೋಗವನ್ನು ನಡೆಸಿದ್ರೆ ಅದನ್ನ ಅತ್ಯಾಚಾರ ಅಂತೇಳಿ ಪರಿಗಣನೆಗೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಇಲ್ಲಿ ಹೆಂಡತಿಗೆ ಒಪ್ಪಿಗೆಯನ್ನ ಪಡೆಯುವಂಥದ್ದು ಅಥವಾ ಆ ಹೆಂಡತಿಯ ಒಪ್ಪಿಗೆಯನ್ನ ಪಡೆದೇ ಇರುವಂಥದ್ದು ಅಷ್ಟೇನು ಪ್ರಾಮುಖ್ಯತೆಗೆ ಒಳಪಡುವುದಿಲ್ಲ ಅಂತ ಹೇಳಿ ಒಂದು ಅಮಾನುಷವಾಗಿ ಹೆಂಡತಿಯನ್ನ ಅಸ್ವಾಭಾವಿಕವಾಗಿರುವಂತಹ ಲೈಂಗಿಕ ಕ್ರಿಯೆಗೆ ಒಳಪಡಿಸಿ ಅವಳ ಸಾವಿಗೆ ಕಾರಣನಾಗಿರುವಂತಹ ಒಬ್ಬ ಗಂಡನನ್ನ ಆ ಕೇಸ್ನಿಂದ ಖುಲಾಸೆಗೊಳಿಸಿ ನಿರಪರಾಧಿ ಅಂತ ಹೇಳಿ ಛತ್ತೀಸ್ ಹೈಕೋರ್ಟು ಬಿಡುಗಡೆ ಮಾಡಿದೆ. ಆ ಒಂದು ಮಹಿಳೆ ಅಸ್ವಾಭಾವಿಕವಾಗಿರುವಂತಹ ಒಂದು ಗುದ ಸಂಭೋಗದ ಒಳಪಟ್ಟು ಸಾಯುವಂತಹ ಕೊನೆ ಗಳಿಗೆಯಲ್ಲಿ ಕೂಡ ತನ್ನ ಗಂಡ ತನ್ನ ಮೇಲೆ ಯಾವ ತರಹದ ಒಂದು ಕ್ರೌರ್ಯವನ್ನ ಮೆರೆದಿದ್ದಾನೆ ಅನ್ನುವಂಥದ್ದನ್ನ ಎಳೆಯಾಗಿ ಬಿಚ್ಚಿಟ್ಟು ಪ್ರಾಣವನ್ನ ಕಳ್ಕೊಂಡಿದ್ದಾಳೆ. ಸೊ ಆ ಒಂದು ಹೇಳಿಕೆ ಅಲ್ಲಿಯ ಛತ್ತೀಸ್ಗಢದ ಹೈಕೋರ್ಟಿನ ನ್ಯಾಯಾಧೀಶರ ಮನಸ್ಸನ್ನ ಕದಲಿಸೋದ್ರ ಬದಲಿಗೆ ಅನುಮಾನವನ್ನ ಹುಟ್ಟುಹಾಕಿದೆ. ಜೊತೆಗೆ ಆ ಒಂದು ಮಹಿಳೆಯ ಶವವನ್ನ ಪೋಸ್ಟ್ಮಾರ್ಟಮ್ ಮಾಡಿದಂಥ ವೈದ್ಯರು ಕೂಡ ಆಕೆಯ ಗುದದಲ್ಲಿ ಒಂದು ಪೈಲ್ಸ್ ಆಗಿದ್ದು ಸೋಂಕಿಗೆ ಒಳಪಟ್ಟಿದ್ದು ಅತಿಯಾಗಿರುವಂಥ ರಕ್ತಸ್ರಾವ ಆಗ್ತಾ ಇದ್ರೂ ಕೂಡ ಆಕೆಯ ಪತಿ ಆಕೆಯ ಮೇಲೆ ಒಂದು ಪೈಶಾಚಿಕ ಕೃತ್ಯವನ್ನ ಮೆರೆದು ಅಸ್ವಾಭಾವಿಕವಾಗಿರುವಂತಹ ಗುದ ಸಂಭೋಗಕ್ಕೆ ಒಳಪಡಿಸಿ ಕೈ ಹಾಕಿ ಕ್ರೂರವಾಗಿ ಹಿಂಸೆಯನ್ನು ಕೊಟ್ಟು ಆಕೆ ಸಾಯೋದಕ್ಕೆ ಕಾರಣನಾಗಿದ್ದಾನೆ ಅಂತ ಹೇಳಿ ವೈದ್ಯ ಕೊಟ್ಟಂತಹ ರಿಪೋರ್ಟು ಕೂಡ ಛತ್ತೀಸ್ಗಢದ ಹೈಕೋರ್ಟ್ಗೆ ಒಂದು ಪ್ರಮುಖವಾಗಿರುವಂಥ ಸಾಕ್ಷಿಯಾಗಿ ಪರಿಗಣನೆ ಆಗೋದಿಲ್ಲ. ಇದ್ಯಾವುದು ಕೂಡ ಒಂದು ಹೆಣ್ಮಕ್ಳ ಮೇಲೆ ನಡಿಬಹುದಾಗಿರುವಂಥದ್ದು. ಗಂಡ ಆದಂಥವನು ಹೆಣ್ಮಕ್ಳ ಮೇಲೆ ಈ ಥರದ ಒಂದು ಲೈಂಗಿಕ ಪ್ರಕ್ರಿಯೆಯನ್ನು ನಡೆಸಬಹುದು, ಆಕೆ ಒಪ್ಪಿಗೆ ಇಲ್ಲದೆ ಇದ್ರೂ ಕೂಡ ದೌರ್ಜನ್ಯದ ಮುಖಾಂತರವಾದ ನಡೆಸಬಹುದು ಅನ್ನುವಂತಹ ಒಂದು ಅಂಶವನ್ನ ಎತ್ತು ಹಿಡಿದು ಇವತ್ತು ಅದೇ ಛತ್ತೀಸ್ಗಢದ ಹೈಕೋರ್ಟ್ ಈ ರೀತಿಯಾಗಿರುವಂತಹ ಒಂದು ತೀರ್ಪನ್ನ ನೀಡಿದೆ. ಇದು ಮಹಿಳಾ ವಿರೋಧಿಯಾಗಿರುವಂತಹ ತೀರ್ಪು ಅನ್ನೋದ್ರ ಜೊತೆಗೆ ಇಡೀ ಮಹಿಳಾ ಸಮುದಾಯಕ್ಕೆ ಇವತ್ತು ಛತ್ತೀಸ್ಗಢದ ಹೈಕೋರ್ಟ್ ನೀಡಿರುವಂತಹ ತೀರ್ಪು ಅನ್ಯಾಯವಾಗಿರುವಂತಹ ತೀರ್ಪು ಅಂತಾನೆ ನಾವು ಹೇಳಬಹುದಾಗಿದೆ. ಸ್ನೇಹಿತರೆ, ಹೆಣ್ಣು ಮಕ್ಕಳನ್ನ ಇವತ್ತು ಭೋಗಿಸ್ಲಿಕ್ಕೆ ಇರುವಂತವ್ರು ಭೋಗದ ವಸ್ತುಗಳು ಅಂತ ನೋಡ್ತಿರುವಂತಹ ಈ ಸಮಾಜ ಗಂಡನ ಅಧೀನದಲ್ಲಿತ್ಕೊಂಡು ಅವಳ ಮೇಲೆ ಯಾವುದೇ ತರಹದ ಒಂದು ಕ್ರೌರ್ಯ ಹಿಂಸೆ ದಬ್ಬಾಳಿಕೆ ನಡೆದ್ರೂ ಕೂಡ ಅದೆಲ್ಲವನ್ನು ಕೂಡ ಹಲ್ಲು ಕಚ್ಕೊಂಡು ಸಹಿಸ್ಕೊಂಡು ಯಾವಾಗಲೂ ಕೂಡ ಗಂಡಾಳ್ವಿಕೆಯ ಅಧೀನದಲ್ಲೇ ಅವಳು ಜೀವನ ಮಾಡಬೇಕು ಅನ್ನುವಂತಹ ಮನುವಾದದ ಮನೋಧರ್ಮ ಏನಿದೆ ಇದು ಸಮಾಜದ ಎಲ್ಲ ಸ್ತರಗಳಲ್ಲಿ ಅದನ್ನು ಕಾನೂನನ್ನು ಕೂಡ ಒಳಗೊಂಡಂತೆ ಬಹಳ ಆಳವಾಗಿ ಗಟ್ಟಿಯಾಗಿ ಬೇರೂರಿ ಬೆಳೀತಾ ಇದೆ ಅಂತಲೇ ನಾವು ಹೇಳ್ಬೋದು. ಈ ಪ್ರಕರಣವನ್ನ ನಾವು ಗಮನಿಸೋದಾಯ್ತು ಅಂತಂದ್ರೆ ಹೆಣ್ಣನ್ನ ದೇಹ ಮಾತ್ರವಾಗಿ ನೋಡುವಂತಹ ಮತ್ತು ಅವಳ ದೇಹವನ್ನ ತಮಗೆ ಇಷ್ಟ ಬಂದಂತೆ ರಣರಂಗವನ್ನಾಗಿ ಮಾಡಿಕೊಂಡು ಯಾವುದೇ ರೀತಿಯಾದಂಥ ಹಿಂಸೆಯನ್ನ ಕೊಟ್ಟು ಅವಳನ್ನ ನಿರ್ನಾಮ ಮಾಡಬಹುದು ಅನ್ನುವಂತಹ ಒಂದು ಕ್ರೌರ್ಯದ ಸಂಕೇತವಾಗಿ ಈ ಒಂದು ಪ್ರಕರಣ ಸಾಕ್ಷಿಯಾಗಿ ನಮ್ಗಳ ಮುಂದೆ ನಿಂತ್ಕೊಳ್ಳುತ್ತೆ. ಇವತ್ತು ಈ ಒಂದು ಪ್ರಕರಣ ಮಾತ್ರ ಅಲ್ಲ, ಇಂಥ ಹಲವಾರು ಪ್ರಕರಣಗಳು ಪುರುಷ ಪ್ರಧಾನ ವ್ಯವಸ್ಥೆಯ ಕ್ರೌರ್ಯಕ್ಕೆ ನಮ್ಮ ಎದುರುಗಡೆ ಸಾಕ್ಷಿಗಳಾಗಿ ನಿಲ್ತವೆ. ಹತ್ರಾಸ್ ಪ್ರಕರಣ ಇರಬಹುದು, ಕತುವಾ ಪ್ರಕರಣ ಇರಬಹುದು, ಹುನ್ನಾವು ಪ್ರಕರಣ ಇರಬಹುದು, ಮಂಡ್ಯದ ಮಳವಳ್ಳಿ ಪ್ರಕರಣ ಇರಬಹುದು. ಇವತ್ತು ಏನು ಮಣಿಪುರದಲ್ಲಿ ಹೆಣ್ಣು ಮಕ್ಕಳನ್ನ ಹಾಡು ಹಗಲಲ್ಲಿ ಬೆತ್ತಲುಗೊಳಿಸಿ ಮೆರವಣಿಗೆ ಮಾಡಿರುವಂಥದ್ದು ಮತ್ತು ಅದನ್ನ ಸಮರ್ಥನೆ ಮಾಡ್ಕೊಂಡಿರುವಂಥ ಎಲ್ಲ ಪ್ರಕರಣಗಳು ಕೂಡ ಪುರುಷ ಪ್ರಧಾನ ವ್ಯವಸ್ಥೆಯ ಒಂದು ಗಂಡಾಳ್ವಿಕೆಗೆ ಸಿಲುಕಿ ನಲುಗಿ ಇವತ್ತು ಕ್ರೌರ್ಯದಕ್ಕೆ ಸಾಕ್ಷಿಯಾಗಿರುವಂತಹ ಆ ಕ್ರೌರ್ಯಕ್ಕೆ ಹಿಡಿದ ಕನ್ನಡಿಗಳಾಗಿ ನಮ್ಮ ಕಣ್ಮುಂದೆ ನಿಲ್ತವೆ. ಇವತ್ತು ದುಡಿಯುವಂಥ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳುಗಳಿಗೆ ಸುರಕ್ಷತೆ ಬೇಕು ಮತ್ತು ಭದ್ರತೆ ಬೇಕು ಅಂತ ಹೇಳಿ ಇಡೀ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಡಲಿಕ್ಕೆ ಕಾರಣವಾಗಿ ಮತ್ತು ಕಾನೂನಾಗಿ ಜಾರಿಯಾಗಲಿಕ್ಕೆ ಕಾರಣವಾದಂಥ ಪ್ರಕರಣ ಬನ್ವಾರಿ ದೇವಿ ಪ್ರಕರಣ. ಆಕೆ ಒಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದಂಥ ಸಂದರ್ಭದಲ್ಲಿ ಮೇಲ್ಜಾತಿಯ ವರ್ಗದ ಬಲಾಢ್ಯರು 9 ತಿಂಗಳ ಹಸುಗೂಸಿನಗೆ ಒಂದು ಬಾಲ್ಯ ವಿವಾಹವನ್ನ ಮಾಡಲಿಕ್ಕೆ
ಹೊರಟಿದ್ರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ, ಆ ಬಾಲ್ಯ ವಿವಾಹವನ್ನ ತಡೆದ್ಲು ಅನ್ನುವಂಥ ಕಾರಣಕ್ಕೆ ಆಕೆಯ ಮೇಲೆ ಮೇಲ್ವರ್ಗದ ಅಷ್ಟು ಜನ ಗಂಡಸರುಗಳು ಸೇರಿಕೊಂಡು ಆಕೆಯ ಗಂಡನ ಎದುರಿಗೆ ಆಕೆಯನ್ನು ಒಳಪಡಿಸ್ತಾರೆ. ತನ್ನ ಮೇಲೆ ನಡೆದಂತಹ ಅತ್ಯಾಚಾರಕ್ಕೆ ತನಗೆ ನ್ಯಾಯ ಬೇಕು ಅಂತ ಹೇಳಿ ಆಕೆ ಕೋರ್ಟ್ನ ಮೆಟ್ಟಲ್ನ ಹತ್ತದಾಗಲೂ ಕೂಡ ಇವತ್ತು ಛತ್ತೀಸ್ಗಢದ ಹೈಕೋರ್ಟ್ನಲ್ಲಿ ಏನು ಬೇಡದೇ ಇರುವಂತಹ ಒಂದು ಅವೈಜ್ಞಾನಿಕವಾಗಿರುವಂತಹ ಮತ್ತು ಮನುಷ್ಯತ್ವಕ್ಕೆ ದೂರವಾಗಿರುವಂತಹ ವಿಚಾರಗಳನ್ನು ಮುಂದಿಟ್ಕೊಂಡು ಒಂದು ಮಹಿಳಾ ವಿರೋಧಿಯಾಗಿರುವಂತಹ ತೀರ್ಪನ್ನು ಪ್ರಕಟಗೊಳಿಸಿದೆ. ಅದೇ ರೀತಿಯಲ್ಲಿ ಬನ್ವಾರಿ ದೇವಿಯ ಪ್ರಕರಣದಲ್ಲೂ ಕೂಡ ಆಕೆ ಮಾಡಿರೋರೆಲ್ಲರೂ ಕೂಡ ಮೇಲ್ವರ್ಗದವರು, ಅವರು ಕೆಳವು ಜಾತಿಯವರನ್ನ ಮುಟ್ಟಿಸ್ಕೊಳ್ಳೋದೇ ಇಲ್ಲ, ಹಾಗಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಸುಳ್ಳು ಅಂತ ಹೇಳಿ ಅಷ್ಟು ಜನರನ್ನ ಬಿಡುಗಡೆ ಮಾಡ್ತಾರೆ. ಇವತ್ತು ದುಡಿಯುವ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳುಗಳಿಗೆ ಸುರಕ್ಷತೆ ಬೇಕು ಅನ್ನುವಂಥ ಕಾನೂನನ್ನ ಜಾರಿ ಮಾಡಿಸಿದಂತಹ ಬನ್ವಾರಿ ದೇವಿ ಪ್ರಕರಣ ಇವತ್ತಿಗೂ ಕೂಡ ತನ್ನ ಮೇಲೆ ನಡೆದಂತ ದೌರ್ಜನ್ಯಕ್ಕೆ ನ್ಯಾಯದ ಹೋರಾಟವಾಗಿ ಅದು ಮುಂದುವರಿತಾನೆ ಬರ್ತಾ ಇದೆ. 2002ರಲ್ಲಿ ಒಂದು ಕೋಮು ದ್ವೇಷದ ದಳ್ಳೂರಿಗೆ ಬಲಿಯಾಗಿದ್ದು ಬಿಲ್ಕಿಸ್ ಬಾನುವಿನ ಪ್ರಕರಣ. ಇವತ್ತಿಗೂ ಕೂಡ ಬಿಲ್ಕಿಸ್ ಬಾನುವಿನ ಪ್ರಕರಣಕ್ಕೆ ನಾವು ಅದರ ನ್ಯಾಯಕ್ಕಾಗಿ ಹೋರಾಟವನ್ನ ಮುಂದುವರಿಸ್ತಾನೆ ಬರ್ತಾ ಇದ್ದೀವಿ. 2012ರಲ್ಲಿ ದೆಹಲಿಯಲ್ಲಿ ನಡೆದಂತ ನಿರ್ಭಯಳ ಪ್ರಕರಣ ಏನಿತ್ತು, ಅದು ಇಡೀ ಸಮಾಜವನ್ನ ಒಂದು ರೀತಿ ಆತಂಕಕ್ಕೆ ದೂಡುವಂತಹ ಘಟನೆಯಾಗಿತ್ತು. ಅವಳ ಮೇಲೆ ಅಷ್ಟು ಕ್ರೂರ ಅತ್ಯಾಚಾರ ಆಗಿ ಹಲವು ದಿನಗಳ ಕಾಲ ಅವಳು ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ನರಳಿ ಸತ್ತಾಗ ಆ ಒಂದು ಪ್ರಕರಣ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗಳ ಮೇಲೆ ಗಂಭೀರವಾಗಿರುವಂತಹ ಪರಿಣಾಮಕಾರಿಯಾಗಿರುವಂತಹ ತಿದ್ದುಪಡಿಯನ್ನು ತರಲಿಕ್ಕೆ ನಿರ್ಭಯ ಪ್ರಕರಣ ಕಾರಣ ಆಯಿತು. ಆ ನಿರ್ಭಯ ಪ್ರಕರಣ ನಡೆದು ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗಳಿಗೆ ಗಂಭೀರವಾಗಿರುವಂತಹ ಪರಿಣಾಮಕಾರಿಯಾಗಿರುವಂತಹ ತಿದ್ದುಪಡಿಗಳನ್ನು ತಂದಾಗಲೂ ಕೂಡ 2002ರಲ್ಲಿ ಏನು ಬಿಲ್ಕಿಸ್ ಬಾನುವಿನ ಅತ್ಯಾಚಾರ ಪ್ರಕರಣ ನಡೆದಿತ್ತು, ಆ ಗರ್ಭಿಣಿ ಹೆಣ್ಣು ಮಕ್ಕಳ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರವನ್ನು ನಡೆಸಿದ್ರು. ಅಂತ ಅತ್ಯಾಚಾರಿಗಳನ್ನ ಮತ್ತೆ ಸನ್ನಡತೆಯ ಆಧಾರದ ಮೇಲೆ ಸ್ವತಂತ್ರ ದಿನಾಚರಣೆಯೆಂದಿಯೇ ಬಿಡುಗಡೆಗೊಳಿಸ್ತಾರೆ. ಅತ್ಯಾಚಾರಿಗಳನ್ನ ಈ ಸಮಾಜ ಬಹಳ ಘನಕಾರ್ಯ ಮಾಡಿರುವಂತವ್ರು ಅಂತ ಹೇಳಿ 6 ತುರಾಯಿಗಳನ್ನ ಹಾಕೊಂಡು ವೆಲ್ಕಮ್ ಮಾಡಿಕೊಂಡು ಸಿಹಿ ತಿನ್ನಿಸಿ ಸಂಭ್ರಮವನ್ನ ಪಡ್ತಾರೆ ಅಂತಂದ್ರೆ ಇವೆಲ್ಲವೂ ಕೂಡ ಎಲ್ಲ ಘಟನೆಗಳು ಕೂಡ ಮಹಿಳಾ ವಿರೋಧಿಯಾಗಿ ಮಹಿಳೆಯರನ್ನ ದಮನ ಮಾಡಲಿಕ್ಕೆ ನಿಂತಿರುವಂತಹ ಒಂದು ವ್ಯವಸ್ಥೆಯ ಹುನ್ನಾರ ಅಂತಾನೆ ನಾವು ಹೇಳ್ತೀವಿ. ಇವತ್ತು ಕೋರ್ಟ್ಗಳಲ್ಲಿ ಅತ್ಯಾಚಾರದ ಪ್ರಕರಣಗಳನ್ನ ಒಂದು ತನಿಖೆಗೆ ಒಳಪಡಿಸ್ತಿರುವಂತ ರೀತಿಯೂ ಕೂಡ ಒಂದು ಸಂಶಯಾತ್ಮಕವಾಗಿ ಮತ್ತು ಇವತ್ತು ಉಳ್ಳವರ ಪರವಾಗಿ ಮತ್ತು ಅದು ಪುರುಷನ ಪ್ರಾಧಾನ್ಯತೆ ವ್ಯವಸ್ಥೆಗೆ ಮನಸ್ಸಿಗೆ ಬೇಕಾದ ರೀತಿಯಲ್ಲಿ ಇವತ್ತು ಆ ಒಂದು ತನಿಖೆ ಕೂಡ ನಡೆಯುತ್ತೆ. ಹೇಗೆ ಅಂತಂದ್ರೆ ಇವತ್ತು ಯಾವುದೇ ಒಂದು ಕೋರ್ಟ್ಗಳಲ್ಲಿ ಒಬ್ಬ ಅತ್ಯಾಚಾರ ನಡೆದಂತ ಸಂದರ್ಭದಲ್ಲಿ ತನಿಖೆಯನ್ನು ನಡೆಸಬೇಕಾದ್ರೆ ಮೊದಲು ಆ ಹೆಣ್ಮಗಳು ಗಂಡನ ಜೊತೆಗೆ ಇದ್ದಾಳಾ ಅಥವಾ ಗಂಡನ್ ಬಿಟ್ಟುಬಿಟ್ಟಿದ್ದಾಳಾ, ಅವಳು ಎಷ್ಟು ಗಂಟೆ ರಾತ್ರಿನಲ್ಲಿ ಆಚೆ ಓಡಾಡ್ತಿದ್ದಾಳೆ, ಅವಳು ಡ್ರೆಸ್ ಕೋಡ್ ಏನು ಅನ್ನೋದ್ರ ಮುಖಾಂತರ ಇದೆಲ್ಲವನ್ನು ತೀರ್ಮಾನ ಮಾಡಿ ಅವಳು ಸರಿ ಇಲ್ಲದೆ ಇರೋ ಮೇಲೆ ಅತ್ಯಾಚಾರ ನಡೆಯುತ್ತೆ ಅನ್ನುವಂತಹ ಸರ್ಟಿಫಿಕೇಟ್ಗಳನ್ನು ಕೊಡುವ ಹಂತಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ನ ಅಥವಾ ಹೈಕೋರ್ಟ್ ಇರ್ಬೋದು, ಹೈಕೋರ್ಟ್ನ ಜಡ್ಜ್ಗಳು ಇವತ್ತಿನ ರೀತಿಯಾಗಿ ಮನಸ್ಥಿತಿಯನ್ನ ಬೆಳೆಸ್ಕೊಳ್ತಾ ಇರುವ ಇಡೀ ರಾಜಕೀಯ ವ್ಯವಸ್ಥೆ, ಸಮಾಜವೂ ಕೂಡ ಮಹಿಳಾ ವಿಚಾರದಲ್ಲಿ ಒಂದು ಸಂವೇದನಾ ರಹಿತವಾಗಿ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ನಮ್ಮ ಇಡೀ ದೇಶ ಬೆಚ್ಚ ಬೀಳಿಸ್ಲಿಕ್ಕೆ ಕಾರಣವಾಗಿರುವಂತಹ ಪ್ರಜ್ವಲ್ ರೇವಣ್ಣನ ಪ್ರಕರಣ, ಅದು ಇಡೀ ದೇಶದಲ್ಲಿ ಅತಿ ದೊಡ್ಡ ಒಂದು ಲೈಂಗಿಕ ಹಗರಣ ಅಂತಾನೆ ಹೇಳಬಹುದು. ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ತನ್ನ ಅಧಿಕಾರದ ದರ್ಪದಿಂದಾಗಿ ತನ್ನ ಆಮಿಷಕ್ಕೆ ಒಳಪಡಿಸಿಕೊಂಡು ಲೈಂಗಿಕ ವಿಕೃತಿಯನ್ನ ಮೆರೆದು ವಿಡಿಯೋ ಮಾಡಿಕೊಂಡು ಚಿತ್ರೀಕರಣ ನಡೆಸಿದಂತಹ ಪ್ರಜ್ವಲ್ ರೇವಣ್ಣ ಜೊತೆಗೆ ತನ್ನ ತಾಯಿಯ ವಯಸ್ಸಿನ ಮಹಿಳೆಯನ್ನೂ ಕೂಡ ಬಿಡದೆ ಆಕೆಯ ಮೇಲೆ ವಿಕೃತಿ ಮೆರೆದಂತ ಸಂದರ್ಭದಲ್ಲಿ ಈ ಒಂದು ನೀಚ ರಾಜಕೀಯ ವ್ಯವಸ್ಥೆ ಅದನ್ನ ತಪ್ಪು ಅಂತ ಹೇಳಿದಿರ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಹಂತಕ್ಕೆ ಇಳಿಯುತ್ತೆ. ಜೊತೆಗೆ ಒಂದು ಜಾತಿಯ ರಾಜಕಾರಣದ ಫೋಬಿಯಾಗಿ ಬಿದ್ದಿರುವಂತ ಈ ಸಮಾಜ ಆ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ನಿಂತ್ಕೊಳ್ಳುತ್ತೆ ಅಂತಂದ್ರೆ ಇವತ್ತು ಹೆಣ್ಣು ಮಕ್ಕಳ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿ ತಲುಪ್ತಾ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಇವತ್ತಿನ ಕಾನೂನು ವ್ಯವಸ್ಥೆ ಮತ್ತು ಸಮಾಜ ಅದನ್ನ ವಿರೋಧಿಸಿ ಖಂಡಿಸ್ತಾ ಇದ್ರೂ ಕೂಡ ಮತ್ತೊಂದು ಕಡೆ ಒಂದು ವ್ಯವಸ್ಥೆಯಾಗಿ ಅತ್ಯಾಚಾರ ಹೆಣ್ಮಕ್ಳ ಮೇಲೆ ಮಾಡಬಹುದು ಅನ್ನೋದಕ್ಕೆ ಒಂದು ಅಂಗೀಕಾರವನ್ನ ನೀಡ್ತಾನೆ ಇದೆ ಅಂತ ಹೇಳಿ ಈ ಎಲ್ಲ ನಡೆಗಳ ಮುಖಾಂತರ ನಮಗೆ ಪದೇ ಪದೇ ಸಾಬೀತಾಗ್ತಾ ಇದೆ. ಪ್ರಕರಣಗಳನ್ನು ಕೂಡ ಇವತ್ತಿನ ದಿನ ರಾಜಕೀಯಗೊಳಿಸಿ ಬೇರೆ ಬೇರೆ ರೀತಿಯಾಗಿರುವಂತಹ ವಿಭಿನ್ನ ನೆಲೆಗಟ್ಟಿನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈ ಸಮಾಜ. ಒಬ್ಬ ಹೆಣ್ಣು ಮಗಳ ನಡೀತು ಅಂತಂದ್ರೆ ಆಕೆಗೆ ಮದುವೆ ಆಗಿದ್ರೆ ಆಕೆ ಅವಳ ಗಂಡನ ಸೊತ್ತಾಗಿರ್ತಾಳೆ. ಆಕೆ ನಡೆದು ಬಿಟ್ರೆ ಅವಳ ಮೇಲೆ ಆಗೋಯ್ತು, ಅವಳ ಗಂಡನಿಗೆ ಮಾತ್ರ ಒಳಪಟ್ಟಿರುವಂತಹ ಒಂದು ಸ್ವತ್ತು ಇವತ್ತು ಅವಳ ಮೇಲೆ ಬೇರೆ ಇನ್ಯಾರೋ ಅತಿಕ್ರಮಣ ಮಾಡ್ಬಿಟ್ರು, ಈಗ ಅವನು ಅವಳ ಜೊತೆ ಹೆಂಗ್ ಸಂಸಾರ ಮಾಡಕ್ಕಾಗುತ್ತೆ ಅನ್ನುವಂತ ನೆಲೆಗಟ್ಟಲ್ಲಿ ನೋಡುತ್ತೆ. ಒಂದು ವೇಳೆ ಮದುವೆ ಆಗೋಕ್ಕಿಂತ ಮುಂಚೆ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೀತು ಅಂತಂದ್ರೆ ಅವಳು ಮದುವೆಗೆ ಮುಂಚೆನೆ ಕನ್ಯತ್ವವನ್ನ ಕಳ್ಕೊಂಡ್ಬಿಟ್ಲು, ಅವಳ ಶೀಲ ಹಾಳಾಗೋಯ್ತು, ಅವಳ ಪಾತಿವ್ರತ್ಯಕ್ಕೆ ಭಂಗ ಬಂದ್ಬಿಡ್ತು. ಇಂಥವಳನ್ನ ಮುಂದಿನ ದಿನಗಳಲ್ಲಿ ಹೇಗೆ ಮದುವೆ ಮಾಡಿ ಕೊಡಕ್ಕಾಗುತ್ತೆ?
ಸುಳ್ಳು ಹೇಳಿ ಮದುವೆ ಮಾಡಿದ್ರೆ ಆ ಹುಡುಗನಿಗೆ ಅನ್ಯಾಯ ಆದಂಗಲ್ವಾ ಅಂತ ಹೇಳಿ ಸಮಾಜ ಈ ರೀತಿಯಾಗಿ ಅದನ್ನ ಬಿಂಬಿಸಿ ನೋಡುತ್ತೆ. ಒಟ್ನಲ್ಲಿ ಇವತ್ತು ಹೆಣ್ಣು ಮಗಳ ಮೇಲೆ ನಡೆಯುವಂತ ದೌರ್ಜನ್ಯ ದಬ್ಬಾಳಿಕೆಯನ್ನ ಒಟ್ಟಾರೆ ಒಂದು ಪಾತಿವ್ರತ್ಯ ಜೊತೆಗೆ ಗಂಡನ ಅವಶ್ಯಕತೆ ಮತ್ತೆ ಅವನಿಗಾಗುವಂತಹ ಅನ್ಯಾಯ ಮತ್ತು ಅವನ ಅಗತ್ಯತೆಗೆ ಅನುಗುಣವಾಗಿಯೇ ಅದನ್ನ ಪರಿಗಣನೆಗೆ ತಗೊಳಕ್ಕಾಗತ್ತೆ ಬಿಟ್ರೆ ಇದು ಅವಳ ಮೇಲೆ ನಡೆದಿರುವಂತಹ ಅತಿಕ್ರಮಣ ಮತ್ತು ಅವಳ ಇಚ್ಛೆಯ ವಿರುದ್ಧವಾಗಿ ನಡೆದಿರುವಂತಹ ಒಂದು ಅನ್ಯಾಯ ಮತ್ತು ದೌರ್ಜನ್ಯ ಅಂತ ಹೇಳಿ ಈ ಸಮಾಜ ಪರಿಗಣನೆಗೆ ತಗೊಳ್ಳೋದೇ ಇಲ್ಲ. ಇಲ್ಲಿ ಹೆಣ್ಣು ಮಕ್ಕಳ ಶೀಲ ಮತ್ತು ಪಾವಿತ್ರ್ಯತೆ, ಅವಳ ಲೈಂಗಿಕತೆ ಅವಳಿಗಿಂತಲೂ ಕೂಡ ಅವಳನ್ನು ಮದುವೆಯಾಗ ಬಯಸುವಂತಹ ಗಂಡನಿಗೆ ಬಹಳ ಪ್ರಮುಖವಾಗಿ ಇರುತ್ತೆ ಅನ್ನೋದನ್ನ ಈ ಛತ್ತೀಸ್ಗಢದ ಹೈಕೋರ್ಟಿನ ಮುಖಾಂತರ ಪದೇ ಪದೇ ಈ ಸಮಾಜಕ್ಕೆ ಒಂದು ಕೆಟ್ಟದಾಗಿರುವಂತಹ ಸಂದೇಶವನ್ನ ಕೊಡ್ಲಾಗ್ತಾ ಇದೆ. ಮಹಿಳಾ ಕುಸ್ತಿಪಟುಗಳ ಮೇಲೆ ನಡೆದಿರುವಂತಹ ಒಂದು ಲೈಂಗಿಕ ಕ್ರಿಯೆ ಮತ್ತು ಸಂದರ್ಭದಲ್ಲಿಯೂ ಕೂಡ ಅಲ್ಲಿಯ ನಮ್ಮ ದೇಶದ ಹೆಮ್ಮೆಯ ಮಹಿಳಾ ಕ್ರೀಡಾಪಟುಗಳು, ದೇಶಕ್ಕೆ ಚಿನ್ನದ ಪದಕವನ್ನ ತಂದುಕೊಟ್ಟಂತಹ ಮಹಿಳಾ ಕ್ರೀಡಾಪಟುಗಳು, ಕುಸ್ತಿ ಫೆಡರೇಷನ್ ಅಧ್ಯಕ್ಷನಿಂದನೇ ನಮ್ಮ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ತಿಂಗಳಾರುಗಟ್ಟಲೆ ಜಂತರ್ ಮಂತರ್ನಲ್ಲಿ ಹೋರಾಟಕ್ಕೆ ಕೂತಂತ ಸಂದರ್ಭದಲ್ಲಿಯೂ ಕೂಡ ಇವತ್ತಿನ ಕಾನೂನಿನ ವ್ಯವಸ್ಥೆ ಇರಬಹುದು, ರಾಜಕೀಯ ವ್ಯವಸ್ಥೆ ಇರಬಹುದು ಮತ್ತು ಈ ಬಲಾಢ್ಯರ ಗುಂಪು ಎಸಗದಂತವನ ಪರವಾಗಿ ನಿಂತಿತ್ತೇ ವಿನಃ ಅಲ್ಲಿ ನಮ್ಮ ದೇಶಕ್ಕೆ ಪದಕವನ್ನ ತಂದುಕೊಟ್ಟಂತಹ ಮಹಿಳೆಯರ ಪರವಾಗಿ ನಿಲ್ಲಿಲ್ಲ ಅನ್ನುವಂಥದ್ದು ಕೂಡ ಒಂದು ದುರಂತದ ಸಂಗತಿ ಅಂತಾನೆ ಹೇಳಬಹುದು. ಅದ್ರ ಆಚೆಗೆ ಕೂಡ ಆ ಒಂದು ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ಏನಿದ್ದಾನೆ ಆತನನ್ನ ಆ ಸ್ಥಾನದಿಂದ ತೆಗೆದಾಕ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡಿದ್ದಲ್ಲದೆ ನೆಕ್ಸ್ಟ್ ಚುನಾವಣೆಯಲ್ಲಿ ಆತನ ಮಗನಿಗೆ ತಮ್ಮ ರಾಜಕೀಯ ಪಕ್ಷದಲ್ಲಿ ಚುನಾವಣೆಗೆ ನಿಂತು ಗೆಲ್ಲಿಕ್ಕೆ ಅವಕಾಶ ಮಾಡುವಂತಹ ಒಂದು ಮಹಿಳಾ ವಿರೋಧಿಯಾಗಿರುವಂತಹ ಮನಸ್ಥಿತಿಯನ್ನ ಇವತ್ತಿನ ರಾಜಕೀಯ ವ್ಯವಸ್ಥೆಯೂ ಕೂಡ ಸಮಾಜದ ಮುಂದೆಗಡೆ ತೆರೆದಿಟ್ಟಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಪ್ರತ್ಯಕ್ಷ ಸಾಕ್ಷಿಯ ಕನ್ನಡಿಗಳಾಗಿ ನಿಲ್ತವೆ. ಆಚೆಗೆ ಇವತ್ತು ಮುನಿರತ್ನನ ಪ್ರಕರಣ ಏನು ಹೊರಗಡೆ ಬಂತು, ಆ ಪ್ರಕರಣವೂ ಕೂಡ ಅದರಲ್ಲಿ ಮಹಿಳೆಯರನ್ನೇ ಅಪರಾಧಿಗಳನ್ನಾಗಿ ಬಿಂಬಿಸಲಾಯಿತು. ಮಹಿಳೆಯರು ಅವರ ಅವಶ್ಯಕತೆಗೆ ತಕ್ಕನಾಗಿ ಹೋಗಿ ಆ ಮುನಿರತ್ನ ಪ್ರಕರಣದಲ್ಲಿ ಬಳಕೆಯಾದ್ರೂ ಕೂಡ ಇವತ್ತು ಮುನಿರತ್ನ ಪ್ರಕರಣವನ್ನು ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿಲ್ಲ, ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ಆತನನ್ನ ಕಾನೂನಿನ ವ್ಯಾಪ್ತಿಗೆ ಒಳಪಡಿಸಲಿಲ್ಲ ಅನ್ನೋದು ಕೂಡ ನಮ್ಮ ಮುಂದೆಗಡೆ ಇರುವಂತಹ ಮತ್ತೊಂದು ಪ್ರಕರಣವಾಗಿರುತ್ತೆ. ಅಷ್ಟಲ್ಲ, ಇವತ್ತು ಯಡಿಯೂರಪ್ಪನ ಪ್ರಕರಣವೂ ಕೂಡ ಪೋಕ್ಸೋದ ಒಂದು ಕಾಯ್ದೆ ಅಡಿಯಲ್ಲಿ ಆತನ ಮೇಲೆ ಪ್ರಕರಣ ದಾಖಲಾಗಿದ್ರು ಇನ್ನೂ ಕೂಡ ಆತನನ್ನ ಬಂಧನಕ್ಕೆ ಒಳಪಡಿಸ್ತೀರಾ ಒಂದು ಮಹಿಳಾ ವಿರೋಧಿಯಾಗಿ ನಡೆದುಕೊಳ್ಳುತ್ತಾ ಉಳ್ಳವರಿಗೆ ಮಾತ್ರ ಇವತ್ತು ಕಾನೂನಿನ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗುವಂಥದ್ದು, ಬಡವರಿಗೆ ನ್ಯಾಯದಾನ ಸಿಗೋದಿಲ್ಲ ಅನ್ನುವಂಥದ್ದನ್ನ ಪದೇ ಇವತ್ತಿನ ಕಾನೂನಿನ ವ್ಯವಸ್ಥೆ ಸಾಬೀತು ಮಾಡ್ತಾ ಹೊರಡ್ತಾ ಇದೆ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ದೌರ್ಜನ್ಯ ದಬ್ಬಾಳಿಕೆಗಳಿಂದ ಮಾತ್ರ ಅಲ್ಲದೆ ಇವತ್ತಿನ ಇಡೀ ಹೆಣ್ಣು ಸಮಾಜ, ಹೆಣ್ಣು ಸಂಕುಲ ಬೇರೆ ಬೇರೆ ರೀತಿಯಾಗಿರುವಂಥ ದೌರ್ಜನ್ಯದ ಕ್ರೌರ್ಯತೆಗಳಿಗೆ ಒಂದು ಕ್ರೌರ್ಯತೆ ಆಯಾಮಗಳಿಗೆ ತಿರುಗಿಕೊಳ್ತಾ ಮಹಿಳೆಯರು ವಿಭಿನ್ನವಾಗಿರುವಂಥ ಚಿತ್ರಹಿಂಸೆಗಳಿಗೆ ಒಳಗಾಗಿ ಸಾವನ್ನಪ್ತಾ ಇರುವಂಥದ್ದನ್ನ ನಾವು ಕ್ರೌರ್ಯತೆ ಆಯಾಮಗಳನ್ನು ನಾವು ಬೇರೆ ಬೇರೆ ನೆಲೆಗಟ್ಟಿನಲ್ಲಿ ನೋಡ್ಬೋದು. ದೆಹಲಿಯಲ್ಲಿ ನಡೆದಂಥ ಶ್ರದ್ಧಾ ವಾಲ್ಕರ್ ಅನ್ನುವಂತಹ ಒಬ್ಬ ಹೆಣ್ಣು ಮಗಳ ಒಂದು ಕ್ರೂರ ಘಟನೆ ಏನಿದೆ, ತನ್ನ ಪ್ರಿಯಕರನಿಂದನೇ ಹಲವಾರು ತುಂಡುಗಳಾಗಿ ಕತ್ತರಿಸಲ್ಪಟ್ಟು ಆಕೆ ಕಾಡಿನ ವಿವಿಧ ಭಾಗಗಳಲ್ಲಿ ಎಸೆಯಲ್ಪಡ್ತಾಳೆ. ಈ ಒಂದು ಘಟನೆ ನಡೆದಾದ ನಂತರದಲ್ಲಿ ಆ ಘಟನೆಯನ್ನೇ ಮಾದರಿಯನ್ನಾಗಿ ಈ ಸಮಾಜ ಎರವಲು ಪಡೆದಿದೆಯೇನೋ ಅನ್ನೋ ರೀತಿಯಲ್ಲಿ ಶ್ರದ್ಧಾ ವಾಲ್ಕರ್ ಘಟನೆ ಮಾಸೋದಕ್ಕೆ ಮುಂಚೆನೆ ಮಹಾರಾಷ್ಟ್ರದಲ್ಲಿ ಒಬ್ಬ ತನ್ನ ಹೆಂಡತಿಯನ್ನೇ ಹಲವಾರು ತುಂಡುಗಳಾಗಿ ಕತ್ತರಿಸಿ ಕುಕ್ಕರ್ನಲ್ಲಿ ಬೇಯಿಸಿ ನದಿಗೆ ಎಸಿತಾನೆ. ಅಷ್ಟು ಮಾತ್ರ ಅಲ್ಲ, ಬೆಂಗಳೂರಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆಯುತ್ತೆ. ಇವತ್ತು ಹೆಣ್ಣು ಮಕ್ಕಳುಗಳು ತಮ್ಮ ಪ್ರೀತಿಯನ್ನು ಒಪ್ಕೊಳ್ಳಿಲ್ಲ, ಪ್ರೀತಿಯನ್ನು ನಿರಾಕರಿಸಿದ್ರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಹಾಸ್ಟೆಲ್ ಒಳಗಡೆ ನುಗ್ಗಿ ಕತ್ತು ಸೀಳಿರುವಂಥ ಘಟನೆ, ಕಾಲೇಜ್ ಒಳಗಡೆ ಚೂರಿಯಿಂದ ಹಿರಿದು ಕೊಂದಿರುವಂಥ ಘಟನೆಗಳು ಇವತ್ತು ನಮ್ಮ ಕಣ್ಣೆದುರುಗಡೆ ಸಾಕ್ಷಿಯಾಗಿ ನಿಲ್ತವೆ. ಅಪ್ರಾಪ್ತ ಹೆಣ್ಣು ಮಗಳು ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಪಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಕೊಡಗಿನಲ್ಲಿ ಒಬ್ಬ SSLCಯಲ್ಲಿ 100ಕ್ಕೆ 100% ರ್ಯಾಂಕನ್ನು ಪಡ್ಕೊಂಡಿದ್ದಂಥ ವಿದ್ಯಾರ್ಥಿನಿಯನ್ನ ಅಮಾನುಷವಾಗಿ ಅವಳ ರುಂಡವನ್ನು ಕತ್ತರಿಸಿ ಶವ ಸಂಸ್ಕಾರಕ್ಕೂ ಕೂಡ ಸಿಗದೇ ಇರೋ ರೀತಿಯಲ್ಲಿ ಅದನ್ನು ಬಿಸಾಕಿರುವಂತಹ ಈ ಒಂದು ಪೈಶಾಚಿಕ ಕ್ರೂರ ಸಮಾಜ ಹೆಣ್ಣು ಮಕ್ಕಳನ್ನು ಯಾವ ಯಾವ ರೀತಿಯಲ್ಲಿ ವಿಭಿನ್ನ ಆಯಾಮಗಳಲ್ಲಿ ಹಿಂಸೆಗೆ ದೌರ್ಜನ್ಯಕ್ಕೆ ಒಳಪಡಿಸ್ತಾ ಇದೆ ಅನ್ನೋದನ್ನ ಈ ಎಲ್ಲ ಘಟನೆಗಳನ್ನು ಆಧರಿಸಿ ನಾವು ನೋಡಬಹುದಾಗಿದೆ. ಈ ಎಲ್ಲ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋ ರೀತಿಯಲ್ಲಿ ಇವತ್ತಿನ ಕಾನೂನಿನ ವ್ಯವಸ್ಥೆ, ಕೋರ್ಟ್ಗಳು, ಅಲ್ಲಿರುವಂಥ ನ್ಯಾಯಾಧೀಶರು ಸಂವೇದನಾಶೀಲರಾಗಿ ನಡೆದುಕೊಂಡು ತೀರ್ಪುಗಳನ್ನು ಕೊಡಲಿಕ್ಕೆ ಮುಂದಾಗದೆ ಇರುವಂಥದ್ದು ದುರಂತ ಅಂತಲೇ ನಾವು ಇವತ್ತಿನ ದಿನ ಪರಿಗಣಿಸಬಹುದಾಗಿದೆ.
ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಒಂದು ಕಡೆ ದೌರ್ಜನ್ಯ, ದಬ್ಬಾಳಿಕೆ, ತುಂಡು ತುಂಡಾಗಿ ಕತ್ತರಿಸ್ತಾ ಇರುವಂಥದ್ದು, ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇರುವಂಥದ್ದು, ಆಸಿಡ್ ದಾಳಿಗಳಿಗೆ ಒಳಗಾಗ್ತಾ ಇರುವಂಥದ್ದು, ಎಲ್ಲ ಪ್ರಕರಣಗಳಿಂದ ಹೆಣ್ಣುಮಕ್ಕಳುಗಳು ನಲುಗಿ ಹೋಗ್ತಾ ಇದ್ರೆ, ಮತ್ತೊಂದು ಕಡೆ ಈ ನೀಚ ರಾಜಕೀಯ ವ್ಯವಸ್ಥೆಯ ಒಂದು ಅವ್ಯಾಚ ಶಬ್ದದ ದಾಳಿಗಳು ಕೂಡ ಹೆಣ್ಣುಮಕ್ಕಳ ಮೇಲೆ ನಡೀತಲೇ ಇದ್ದಾವೆ. ಇವತ್ತು ಸಿ ಟಿ ರವಿ ಪ್ರಕರಣ ಏನು ಬಯಲಿಗೆ ಬಂತು. ಸಿ ಟಿ ರವಿ ಸದನದ ಒಳಗಡೆ ಒಬ್ಬ ಮಹಿಳೆಯನ್ನ ಹಾಡು ಹಗಲಲ್ಲಿ ರಾಜಾರೋಷವಾಗಿ ಆತ ನಿಂದಿಸಿದಾಗ್ಲೂ ಕೂಡ, ಅಷ್ಟು ಹೀನಾಯವಾಗಿ ನಿಂದಿಸಿದಾಗ್ಲೂ ಕೂಡ ಆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ತೀರಾ ಇವತ್ತು ಆತನನ್ನ ಕಸ್ಟಡಿಯಿಂದ ಹೊರಗಡೆ ಬಿಟ್ಟ ನಂತರದಲ್ಲಿ ಇವತ್ತು ಈ ಸಮಾಜ ಮಹಿಳೆಯನ್ನ ಅಶ್ಲೀಲವಾಗಿ ನಿಂದಿಸಿರುವುದು ಘನಕಾರ್ಯ ಅನ್ನುವ ರೀತಿಯಲ್ಲಿ ಹಾರ ತುರಾಯಿಗಳನ್ನು ಹಾಕಿ ವೆಲ್ಕಮ್ ಮಾಡ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಶಾಸಕನ ಮಗ ಡ್ಯೂಟಿನಲ್ಲಿದ್ದಂತಹ ಒಬ್ಬ ಮಹಿಳಾ ಅಧಿಕಾರಿಯನ್ನ ಬಹಳ ಕೆಟ್ಟದಾಗಿರುವಂತಹ ಹವ್ಯಾಸ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯನ್ನ ಹಾಕ್ತಾನೆ. ಅಂಥವನ ವಿರುದ್ಧವಾಗಿ ಕಠಿಣವಾಗಿರುವಂತಹ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಾಗಿರುವಂತಹ ಕೋರ್ಟು ಇವತ್ತು ಅವನ ವಿರುದ್ಧ ಯಾರು ಮಾತಾಡಬಾರದು, ಪ್ರತಿಭಟನೆಗೆ ಇಳಿಬಾರದು ಅನ್ನುವಂತಹ ಸ್ಟೇಯನ್ನ ತರುತ್ತೆ. ಆತನ ಬೆಂಬಲಿಗರು ಹಾಲಿನ ಅಭಿಷೇಕ ಮಾಡಿ ಸ್ವಾಗತಿಸ್ಕೊಳ್ತಾರೆ. ಅಂತಂದ್ರೆ ಒಟ್ಟಾರೆ ಇಡೀ ಈ ಸಮಾಜ ಹೆಣ್ಣು ಕುಲವನ್ನ, ಮಹಿಳೆಯರ ಘನತೆಯನ್ನ, ಗೌರವವನ್ನ ಯಾವ ರೀತಿಯಾಗಿ ನೋಡ್ತಾ ಇದೆ, ಯಾವ ರೀತಿಯಾಗಿ ಬಿಂಬಿಸ್ತಾ ಇದೆ, ಒಟ್ಟಾರೆ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ ಮತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಷ್ಟು ಮಾತ್ರ ಅಲ್ದಿರ, ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ ಒಬ್ರು ಕೂಡ ಮಹಿಳಾ ವಿರೋಧಿಯಾಗಿರುವಂತಹ ಹೇಳಿಕೆಯನ್ನು ನುಡಿ ಅದು ಎಲ್ಲ ಕಡೆ ಸುದ್ದಿಯಾಗಿರುವಂಥದ್ದು ಕೂಡ ಎಲ್ರಿಗೂ ಗಮನಕ್ಕೂ ಬಂದೇ ಇದೆ. ಜೊತೆಗೆ ಇತ್ತೀಚೆಗೆ ಹರಿಯಾಣದ ಬಿಜೆಪಿ ಅಧ್ಯಕ್ಷ ಒಬ್ಬ ಹೇಳ್ತಾನೆ, ಬೀಡಿ ಸೇದ್ಲಿಕ್ಕೂ ಸಾಧ್ಯ ಆಗದೆ ಇರುವಂತಹ ಗಂಡಸರು ಯಾರು ಅದಕ್ಕೆ ಸಾಧ್ಯ ಇಲ್ಲ, ಹಾಗೆ ಎಲ್ಲ ಹೆಣ್ಮಕ್ಳುಗಳು ಸೀತೆಯರು ಅಂತ ಹೇಳಿ ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅಂದ್ರೆ ಒಟ್ಟಾರೆಯಾಗಿ ಈ ಸಮಾಜ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಅವರು ಕ್ಯಾರೆಟ್ಲೆಸ್ ಆಗಿರುವಂಥವ್ರು, ಅವ್ರ ಮೇಲೆ ಯಾವುದೇ ತರಹದ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳು ನಡೆದಾಗ್ಲೂ ಕೂಡ ಆ ಎಲ್ಲ ಕ್ರೌರ್ಯಕ್ಕೂ ಅವರೇ ಹೊಣೆಗಾರರು ಅನ್ನುವಂತಹ ಹೊಣೆಗಾರಿಕೆಯನ್ನ ಅವ್ರ ಮೇಲೆ ಒರೆಸುವಂತಹ ಹುನ್ನಾರಕ್ಕೆ ಈ ಎಲ್ಲ ಹೇಳಿಕೆಗಳು, ಎಲ್ಲ ಕೃತ್ಯಗಳು ಸಾಕ್ಷಿಯಾಗಿ ನಿಲ್ತವೆ. ಇತ್ತೀಚೆಗೆ ಒಬ್ಬ ಸ್ವಾಮೀಜಿ ಹೇಳ್ತಾನೆ, ಅವನು ಕೃಷ್ಣನ ಅಪರಾವತಾರ ಅಂತೆ, ಹೆಣ್ಮಕ್ಳುಗಳು ಮುಟ್ಟಾಗಿ ಅಡಿಗೆ ಮಾಡಿಬಿಟ್ರೆ ಅವರು ನಾಯಿಗಳಾಗಿ ಹುಟ್ಟುತ್ತಾರಂತೆ, ಅದನ್ನ ತಿಂದಂಥವ್ರು ಪಶುಗಳಾಗ್ಬಿಡ್ತಾರಂತೆ. ಅಂದ್ರೆ ಇವತ್ತು ಒಬ್ಬ ಹೆಣ್ಣು ಮಗಳ ಮುಟ್ಟಿರಬಹುದು, ಅವಳ ಮದುವೆಯ ಆಯ್ಕೆ ಇರಬಹುದು, ಅವಳ ಗರ್ಭಕೋಶದಲ್ಲಿ ಯಾವ ಮಗುವನ್ನ ಅವಳು ಹೊತ್ತು ಹಡಿಬೇಕು ಅನ್ನುವಂಥ ಆಯ್ಕೆ ಇರಬಹುದು, ಇದ್ಯಾವುದೂ ಕೂಡ ಮಹಿಳೆಯರ ಒಂದು ಹಕ್ಕಾಗಿ ಉಳಿಯದೆ ಅದರ ಮೇಲೆ ಪುರುಷ ಪ್ರಧಾನ ವ್ಯವಸ್ಥೆ ಒಂದು ಬಲಾಢ್ಯತನವನ್ನ ತೋರ್ತಾ ಅವರ ಹಿಡಿತದಲ್ಲಿ ಇಟ್ಕೊಂಡು ಅವ್ರು ಹೇಗೆ ಹಾಡಿಸ್ತಾರೆ ಹಾಗೆ ಹಾಡುವಂತ ಗೊಂಬೆಗಳಂತೆ ಹೆಣ್ಣು ಮಕ್ಕಳನ್ನ ಈ ಸಮಾಜ ನಡೆಸ್ಕೊಳ್ತಾ ಇದೆ. ಇವತ್ತು ಈ ದೇಶದಲ್ಲಿ ದೊಡ್ಡ ಸ್ಟಾರ್ ಅನ್ನಿಸ್ಕೊಂಡಿರುವಂತಹ ಚಿರಂಜೀವಿ ಅವರು ಯಾವುದೋ ಒಂದು ಸಿನಿಮಾದ ಕಾರ್ಯಕ್ರಮದ ಸಮಾವೇಶದಲ್ಲಿ ಹೇಳ್ತಾರೆ, ತನ್ನ ಮಗನಿಗೆ ಎರಡನೇದಾದ್ರೂ ಗಂಡಾಗ್ಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನನ್ನ ಮನೆಯಲ್ಲಿ ಮಕ್ಕಳುಗಳಿದ್ದಾಗ ಇದು ಮಹಿಳಾ ಹಾಸ್ಟೆಲ್ ಅಂತ ಅನ್ಸುತ್ತೇನೋ, ನಾನು ಮಹಿಳಾ ಹಾಸ್ಟೆಲ್ನ ವಾರ್ಡನ್ ಅಂತ ಅನ್ನಿಸ್ತೀನೇನೋ ಅಂತ ಅನ್ಸುತ್ತೆ. ನಮ್ಮ ವಂಶವನ್ನ ಮುಂದುವರಿಸಲಿಕ್ಕೆ ಒಬ್ಬ ಗಂಡು ಮಗ ಬೇಕು ಅನ್ನೋ ಕಾರಣಕ್ಕೆ ಎಲ್ಲಿ ನೆಕ್ಸ್ಟ್ ಎರಡನೇದು ಕೂಡ ಹೆಣ್ಣು ಮಗು ಆಗ್ಬಿಡುತ್ತೋ ಅನ್ನೋ ಭಯ ನನ್ನಲ್ಲಿ ಕಾಡ್ತಾ ಇದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಒಬ್ಬ ಸ್ಟಾರ್ ನಟ ಕೊಡ್ತಾನೆ ಅಂತಂದ್ರೆ, ಇವತ್ತು ಇಡೀ ಸಮಾಜದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಅನ್ನುವಂಥದ್ದು ದೊಡ್ಡದಾಗಿರುವಂತಹ ಗಂಭೀರ ಪರಿಣಾಮವನ್ನ ಪಡ್ಕೊಂಡಿರುವಂತ ಸಂದರ್ಭದಲ್ಲಿ ಈ ಪುತ್ರ ವ್ಯಾಮೋಹವನ್ನ ಸಮಾಜಕ್ಕೆ ಬಿತ್ತುತ್ತಾ ತನ್ನನ್ನು ಹಿಂಬಾಲಿಸಬಹುದಾಗಿರುವಂತಹ ಫ್ಯಾನ್ಸ್ಗಳು ನನ್ನ ಹೇಳಿಕೆಯಿಂದ ಯಾವ ರೀತಿಯಾಗಿರುವಂತಹ ಒಂದು ಕ್ರೌರ್ಯಕ್ಕೆ ಮುಂದಾಗಬಹುದು ಅನ್ನುವಂತಹ ಸಣ್ಣ ಒಂದು ಮುಂದಾಲೋಚನೆಯೂ ಕೂಡ ಇಲ್ಲದೆ ಇವತ್ತು ಸ್ಟಾರ್ಗಳು, ಸೆಲೆಬ್ರಿಟಿಗಳು, ಸ್ವಾಮೀಜಿ ಅನ್ನಿಸ್ಕೊಳ್ಳುವಂಥವ್ರು, ಜಡ್ಜ್ಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಹೆಣ್ಣು ಮಕ್ಕಳ ಬಗ್ಗೆ ತಾವು ಬಾಯಿಗೆ ಸಿಕ್ಕದಂಗೆ ಏನು ಬೇಕಾದರೂ ಸ್ಟೇಟ್ಮೆಂಟ್ ಅನ್ನ ಕೊಡಬಹುದು. ಆ ಸ್ಟೇಟ್ಮೆಂಟ್ಗಳನ್ನ ಸ್ವೀಕರಿಸಲಿಕ್ಕೆ ಹೆಣ್ಣು ಸಮಾಜ ಹುಟ್ಟಿರುವಂಥದ್ದು ಅಂತ ಹೇಳಿ ಏನು ಈ ಒಂದು ಮನೋಧರ್ಮ ಇವತ್ತು ಸಮಾಜದಲ್ಲಿ ಪಾಲನೆಗೆ ಒಳಪಡ್ತಾ ಇದೆ, ಇದು ಯಾವುದೂ ಕೂಡ ಸರಿಯಾದದ್ದಲ್ಲ. ಇವತ್ತು ಹೆಣ್ಮಕ್ಳು ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದು ಭದ್ರತೆಯನ್ನ ಹೊಂದಬೇಕು ಅಂತಂದ್ರೆ ಕುಟುಂಬ ವ್ಯವಸ್ಥೆ ಒಳಗಡೆ ಮದುವೆ ಅನ್ನುವಂಥ ಬಂಧನಕ್ಕೆ ಒಳಪಟ್ಟು ಹಗಲು ಬಿಟ್ಟಿ ಚಾಕರಿ ಮಾಡ್ತಾ ರಾತ್ರಿ ತನ್ನ ಗಂಡನಿಗೆ ಬೇಕಾದ ರೀತಿಯಲ್ಲಿ ತಯಾರಾಗಿ ಒಂದು ಲೈಂಗಿಕ ಕ್ರಿಯೆಯೂ ಕೂಡ ತನ್ನ ಸ್ವಂತಿಕೆ ಆಗದೆ ಅದು ಗಂಡನ ಇಚ್ಛೆಗೆ ಅನುಗುಣವಾಗಿ ನಡ್ಕೊಳ್ಳುವಂಥ ರೀತಿಯಲ್ಲಿ ಇವತ್ತು ಹೆಣ್ಮಕ್ಳುಗಳು ಬದುಕ್ತಾ ಇದ್ರೂ ಕೂಡ ಕುಟುಂಬದ ಒಳಗಡೆಯೂ ಹೆಣ್ಣು ಮಕ್ಕಳುಗಳಿಗೆ ಸುರಕ್ಷತೆ, ಭದ್ರತೆ, ಶಾಂತಿ ಅನ್ನೋದು ಸಿಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ.
ಗಂಡ, ಅತ್ತೆ, ಮಾವ, ಇಡೀ ಕುಟುಂಬ ಸೇರ್ಕೊಂಡು ಒಬ್ಬ ಹೆಣ್ಣು ಮಗಳ ಮರ್ಮಾಂಗಕ್ಕೆ ಕಾರದ ಪುಡಿಯನ್ನ ಹಾಕಿ ಅವಳನ್ನ ಚಿತ್ರಹಿಂಸೆಗೆ ಒಳಪಡಿಸಿರುವಂತಹ ಪ್ರಕರಣವು ಕೂಡ ದಾಖಲಾಗಿದೆ. ಸೊ ಸ್ನೇಹಿತರೆ, ಒಟ್ಟಾರೆಯಾಗಿ ಇದೆಲ್ಲವನ್ನು ನಾವು ನೋಡ್ತಾ ಇದ್ರೆ ಮಹಿಳೆಯ ದೇಹ ಅನ್ನುವಂಥದ್ದು ನಾವು ಅಂದುಕೊಂಡಿರುವಷ್ಟು ಸುಲಭ ಮಾತ್ರಕ್ಕೆ ಸಾಧಾರಣವಾಗಿ ಇವತ್ತು ಕಾಣಿಸೋದಿಲ್ಲ. ಇದು ಈ ಕುಟುಂಬ, ಈ ವ್ಯವಸ್ಥೆ, ಧರ್ಮ, ಜಾತಿ, ಸಂಸ್ಕೃತಿ, ರಾಜಕೀಯ ಒಂದು ದಾಳದೊಳಗಡೆ ಸಿಲುಕಿ ಇವತ್ತು ಅವಳ ದೇಹ ಅನ್ನುವಂಥದ್ದು ಅವಳ ಸ್ವತ್ತಾಗಿ ಉಳ್ಕೊಳ್ಳೋದಿರ ಅವಳ ದೇಹದ ಮೇಲೆ ಅವಳಿಗಿಂತಲೂ ಕೂಡ ಇತರರಿಗೆ ಹಕ್ಕು ಜಾಸ್ತಿ ಅನ್ನುವಂತಹ ಒಂದು ಹಂತಕ್ಕೆ ಹೋಗಿ ತಲುಪಿಬಿಟ್ಟಿದೆ. ಇವತ್ತು ಮುಟ್ಟಿರಬಹುದು, ಮದುವೆಯ ಆಯ್ಕೆ ಇರಬಹುದು, ಜೊತೆಗೆ ತಾನು ಯಾರ ಜೊತೆ ಬದುಕಬೇಕು ಅನ್ನುವಂಥ ಇಷ್ಟ ಇರಬಹುದು, ತನ್ನ ಗರ್ಭಕೋಶದಲ್ಲಿ ತಾನು ಯಾವ ಮಗುನ ಹೆರಬೇಕು ಹೆರಬಾರ್ದು ಅನ್ನುವಂಥದ್ದು ಇರಬಹುದು, ತಾಯ್ತನ ಇರಬಹುದು. ಇದೆಲ್ಲವೂ ಕೂಡ ಈ ಪುರುಷ ಪ್ರಧಾನ ವ್ಯವಸ್ಥೆಯೊಳಗೆ, ಗಂಡಿನ ಅಧೀನದೊಳಗೆ, ಗಂಡಾಳ್ವಿಕೆಯ ಒಂದು ದೌರ್ಜನ್ಯ ದಬ್ಬಾಳಿಕೆಯ ಒಳಗಡೆಯ ಚೌಕಟ್ಟಿನೊಳಗಡೆನೆ ನಡ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಮನೋಧರ್ಮ, ಕ್ರೂರವಾಗಿರುವಂತಹ ವ್ಯವಸ್ಥೆ, ಸಮಾಜದ ಒಂದು ಆಳವಾಗಿರುವಂಥ ಎಲ್ಲ ಸ್ತರಗಳಲ್ಲೂ ಗಟ್ಟಿಯಾಗಿ ಬೇರೂರಿ ಹೆಣ್ಣು ಮಕ್ಕಳನ್ನ ಇನ್ನಷ್ಟು ದೌರ್ಜನ್ಯ ದಬ್ಬಾಳಿಕೆಯ ಜೊತೆಗೆ ಅವರ ಸ್ಥಾನಮಾನಗಳನ್ನ ಕಸಿಬೇಕು ಮತ್ತು ಅವರನ್ನು ಹಣಿಲೇಬೇಕು ಅಂತ ಹೇಳಿ ಹೊರಟಿರುವಂಥ ಹುನ್ನಾರ ಅಂತ ಹೇಳಿ ಈ ಛತ್ತೀಸ್ಗಢದ ಹೈಕೋರ್ಟ್ನ ತೀರ್ಪು ಮತ್ತು ಎಲ್ಲ ಪ್ರಕರಣಗಳ ಒಂದು ಸಾಕ್ಷಿಗಳು ನಮ್ಮ ಕಣ್ಮುಂದೆ ನಿಲ್ತವೆ ಅಂತಲೇ ಹೇಳ್ಬೋದು. ಇವತ್ತಿಗೆ ಮಹಿಳಾ ಚಳುವಳಿಯ ಮುಂದಿರುವಂತಹ ಸವಾಲು ಇದೆಲ್ಲವನ್ನು ಮೆಟ್ಟು ನಿಂತು ನಾವು ಮುಂದಿನ ಸಮಾಜವನ್ನ, ಸಮಾಜವನ್ನ, ದೌರ್ಜನ್ಯ ಮುಕ್ತ ಸಮಾಜವನ್ನ, ಹಿಂಸೆ ರಹಿತವಾಗಿರುವಂಥ ಸಮಾಜವನ್ನ ಹೇಗೆ ಕಟ್ಟುತ್ತೀವಿ ಮತ್ತು ಇವತ್ತು ತಿನ್ನಲಿಕ್ಕೆ, ಕುಡಿಲಿಕ್ಕೆ, ತೊಟ್ಕೊಳ್ಳಿಕ್ಕೆ ಎಲ್ಲದರಲ್ಲೂ ಕೂಡ ನಿರ್ಬಂಧ ಹೇರಲಿಕ್ಕೆ ಹೊರಟಿರುವಂತಹ ಈ ಕೆಟ್ಟ ರಾಜಕೀಯ ವ್ಯವಸ್ಥೆ, ಬಲಾಢ್ಯರ ಪರವಾಗಿಯೇ ಕಾನೂನನ್ನು ಜಾರಿ ಮಾಡಲಿಕ್ಕೆ ಹೊರಟಿರುವಂತಹ ಕಾನೂನಿನ ವ್ಯವಸ್ಥೆ ಮತ್ತು ಹೆಣ್ಣಾಗಿ ಎರಡನೇ ದರ್ಜೆಯ ಪ್ರಜೆಯನ್ನಾಗಿ ಮತ್ತು ಗಂಡಿನ ಅಧೀನದೊಳಗಡೆ ಬದುಕಲಿಕ್ಕೆ ಅಂತಾನೆ ಹುಟ್ಟಿರುವಂಥವಳು ಅನ್ನುವಂತಹ ಮನುವಾದದ ಮನೋಧರ್ಮದ ಒಳಗೆ ಬಲವಂತವಾಗಿ ಆದರೂ ಒಳಪಡಿಸಿಯೇ ಸಿದ್ಧ ಅಂತ ಹೇಳಿ ಹೊರಟಿರುವಂತಹ ಈ ಎಲ್ಲ ಸವಾಲುಗಳನ್ನ ಮಹಿಳಾ ಚಳುವಳಿ, ಮಹಿಳಾ ಹೋರಾಟ ಯಾವ ರೀತಿಯಾಗಿ ಎದುರಿಸುತ್ತೆ ಮತ್ತು ಇದಕ್ಕೆ ಕೊನೆಯನ್ನ ಹಾಡುತ್ತೆ ಅನ್ನುವಂಥದ್ದು ನಮ್ಮೆದುರಿಗಿರುವಂತಹ ಒಂದು ದೊಡ್ಡ ಪ್ರಶ್ನೆ ಮತ್ತು ಸವಾಲಾಗಿ ಪರಿಣಮಿಸಿದೆ. ಇದೆಲ್ಲದಕ್ಕೂ ಒಂದೇ ಉತ್ತರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರುವಂಥ ಸಂವಿಧಾನಬದ್ಧವಾಗಿರುವಂಥ ಹಕ್ಕಿನ ಮುಖಾಂತರ ಗಟ್ಟಿಯಾಗಿರುವಂಥ ಧ್ವನಿಯನ್ನ ಎತ್ತಬೇಕಾಗಿದೆ. ಇನ್ನೂ ಕೂಡ ವಿಸ್ತಾರವಾಗಿರುವಂತಹ ಮಹಿಳಾ ಚಳುವಳಿಯ ಹೋರಾಟವನ್ನ ನಾವು ಗಟ್ಟಿಗೊಳಿಸಬೇಕಾಗಿದೆ. ಜೊತೆಯಾಗಿ ಕೈ ಹಿಡಿದು ಸಾಕ್ತಾ ಈ ಪುರುಷ ಪ್ರಧಾನ ವ್ಯವಸ್ಥೆಗೆ ಸೆಡ್ಡು ಹೊಡೆದು ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಂತಹ, ನಮ್ಮ ದೇಹವನ್ನ ನಮ್ಮ ಹಕ್ಕಾಗಿ ಉಳಿಸ್ಕೊಳ್ಳುವಂತಹ ಅದ್ರ ಕಡೆಗೆ ನಾವು ದೊಡ್ಡ ಸವಾಲಿನ ಹೆಜ್ಜೆಯನ್ನ ಇಡಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.